ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಚ್ಚೆಗೂ ಅಪಮಾನ. ಶ್ರೀದಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿದೆ ದೇವ? ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಇರಲಿ, ಪ್ರಿಯತಮೆ, ಶೋಕವೇಕೆ ಚಿಂತ ಮನದಿ ಚಿಂತ ಮನದಿ ಪ್ರಿಯತಮೆ, ಶೋಕವೇಕೆ ಚಿಂತ ಮನದಿ ಚಿಂತ ಮನದಿ ಹೈರಿಗಳವರು ಸಿಗುವೆ ಪ್ರಿಯತಮೆ. ಏನಾಯ್ತು? ಇಷ್ಟೊಂದು ನಿಷ್ಕಾರಣವಾಗಿ ಹೇಳುತ್ತಿರುವ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ, ನಿಮ್ಮನ್ನಾರಾದರ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ಸ್ತ್ರೀಯರ ಪರಾಧೀನತೆಯು ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದ ನಿಂದನೆಯಿಂದ ಹವಾಮಾನವು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸಿ ಬಿಡುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು ಪಾಂಚಾಲಿ. ಈ ದಿನ ನೀನೇಗೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಹೇಳುವೆನು ಕೇಳು. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾವನೆ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧೆಯಾಗುವುದೋ ಏನು? ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು
ಏನು ಹೇಳಿದೆ? ಮುಡಿಗಟ್ಟಬೇಕಷ್ಟೇ ಪ್ರಭು, ಪುನಃ ಮುಡಿಗಟ್ಟಬೇಕಷ್ಟೇ. ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವೇ ಆಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಇನ್ನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಶ್ರೀಕೃಷ್ಣರೇ, ಗೋಪಿಕಾಂಗಿನೇರ ವಿಲಾಸ ವಿಭ್ರಮದಲ್ಲಿ ಭಕ್ತರಾಗಿರುವ ಆ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ, ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದೆಂದು ಭಾವಿಸಿದ್ದೆ. ಅದು ನಿಜವೇ ಆಯಿತು. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ ಪ್ರಿಯತಮೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂಬುದಾಗಿ ಕೇಳೇ ಭಾನುಮತಿ. ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ. ಪ್ರಿಯತಮೆ, ಮತ್ತೊಮ್ಮೆ ಹೇಳು. ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ. ಭಾಪು ಪ್ರಿಯತಮೆ, ಈ ಸುಂದರವಾದ ಸುಖ ಸಮಯದಲ್ಲಿ ಈ ತೊಡೆ ಎಂಬ ಸಿಂಹಾಸನವನ್ನೇರಿ ಆನಂದಿಸು. ಪ್ರಾಣೇಶ್ವರ, ಪ್ರಿಯತಮೆ, ನಾನು ನಿಮ್ಮ ತೊಡೆಯನ್ನು ಅಲಂಕರಿಸಬೇಕಾದರೆ ನೀವು ಮುಂದೆ ಇಲ್ಲಿ ನೋಡಿ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಿಸಬೇಕಲ್ಲವೇ? ಈ ಭೀಮನ ಪರಾಕ್ರಮದ ಮೇಲೆ ಸಂದೇಹ ಪ್ರಿಯತಮೆ. ಪ್ರಿಯತಮೆ, ಮುದ್ದಾಡುವೆನು ಬಾರೆ. ನೀವು ನನ್ನನ್ನು ಮುದ್ದಾಡಬೇಕಾದರೆ ಅದಕ್ಕಿನ್ನೂ ಸಮಯ ಇರುವುದಲ್ಲವೇ ಪ್ರಭು? ಹಾಗಲಿ
ಸಮಯವಿದೆ ಪ್ರಾಣೇಶ್ವರ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ಇಲ್ಲಿ ನೋಡಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭ್ರಮತೆಯ ಮನಗೆ ಭ್ರಮತೆಯ ಮನಗೆ ನೀಡುವುದಿಲ್ಲ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಇಲ್ಲಿ ನನ್ನನ್ನು ನೋಡಿ ಪ್ರಭು. ಮನಮುನಿ ಸುಲಭನೋ ಶೈಲಾಸ. ಮನಮುನಿ ಸುಲಭನೋ ಶೈಲಾಸ. ಕೌರವ ಶಿರನ ಧರೆಯಳು ನೀನು. ಕೌರವ ಶಿರನ ಧರೆಯಳು ನೀನು. ಪ್ರಭು ಚಿಲ್ಲದ ಸೇರುವೆ. ಆ ಪ್ರಾಣೇಶ್ವರ ಪ್ರಿಯತಮೆ, ಚೆಲ್ಲುತ್ತ ಸೇರುವೆ. ಆಗ ಯಾವಾಗ? ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದ ಆಗ. ಪ್ರಾಣೇಶ್ವರ ಪ್ರಿಯತಮೆ, ಚೆಲ್ಲುತ್ತ ಸೇರುವೆ. ಚೆಲ್ಲುತ್ತ ಸೇರುವೆ ಕಾಂತೆಯು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ಪ್ರಭು ಪ್ರಾಣೇಶ್ವರಿ, ನೆನಪಿರುವುದೇ? ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದ್ರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲಾಗಿರುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ನಿನ್ನ ಗಂಡ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಲು ಹಾತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ.
ಕೌರವನ ಬಾಲಗೆಡಿಸಿದ ಕಾಳು ನೀ ಶುಭಮತಿಗೆ ಕೌರವನ ಬಾಲಗೆಡಿಸಿದ ಕಾಳು ನೀ ಶುಭಮತಿಗೆ ನೋಡೋಣ. ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆಯೇ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತು ಮತ್ತಾರು ಸತ್ಯರಲ್ಲ. ಕೆಟ್ಟಕ್ಕಾಗಲ್ಲ ಮುರಿದು ಅರ್ಜುನ, ಈ ಸರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳಿದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ ಪಾಂಚಾಲಿ, ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿರುವ ಬಿರುಬೂದಲೆ ಉತ್ತರವನ್ನು ಕೊಡುವುದಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿದ್ದೆನು. ಅದನ್ನು ಹೀಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ನಾನು ಭಾವಿಸುವೆನು. ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧ್ಯಾಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕವನಲ್ಲ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪ ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆ ಅಂತ ನಡೆದುಕೊಳ್ಳುವೆನು. ಸಹೋದರ, ಕದನವು ಬೇಡವೋ ಬೇಡುವೆ ನಿನಗೆ, ಕದನವು ಬೇಡವೋ ಬೇಡುವೆ ನಿನಗೆ, ಕೆಡು ಕರವರಳು ನುಡುಕಿನ ನುಡಿಯೇಕೆ, ಕೆಡು ಕರವರಳು ದುಡುಕಿನ ನುಡಿಯೇಕೆ, ಕಡೆಗಾಲವಾದರೂ ಇರುವವು ಕಾಡಳು, ಕಡೆಗಾಲವಾದರೂ ಇರುವವು ಕಾಡಳು, ಕದನವು ಬೇಡವು ಬೇಡುವೆ ನಿನಗೆ. ಸೋದರ ಭೀಮಸೇನ, ನನಗೆ ಕೋಪವೇ? ನಿನ್ನ ಕೋಪವನ್ನು ತಡೆಸಲಿಕ್ಕೆ ನನ್ನಲ್ಲಿಲ್ಲ. ಶಾಂತನಾಗು ಸೋದರ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮ ಎಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು, ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತವಲ್ಲ. ಪಾಂಚಾಲಿ, ಮಾನಿನಿ ಮನದ ವೇದನೆ ಸಮಯವಿದೆಯ ತರುಣಿ ಏತಗೆ ಕಿರುಡವು
ಧರ್ಮದ ನಮ್ಮಯ ನಿರ್ಮಲ ಪ್ರಾಣು ಧರ್ಮದ ನಮ್ಮಯ ನಿರ್ಮಲ ಪ್ರಾಣು ಮೀರುವುದನ್ನು ಚಿತ ಒಲಿಸಿದರೆ ಸಹಿಪುದು ಮನಗನು ತಾಪವದಲು ಪಾಂಚಾಲೆ ಸಹಿಪುದು ಮನಗನು ತಾಪವದಲು ಧರ್ಮದಿಂದ ಕಾರ್ಯ ಸಾಧಿಸುವ ಕೋಮಲ ಹೃದಯವು ಕೊರಗಲು ಸರಿಯೇ ಪಾಂಚಾಲೆ ಧರ್ಮದಿಂದ ಕಾರ್ಯ ಸಾಧಿಸುವ ಕೋಮಲ ಹೃದಯವು ಕೊರಗಲು ಸರಿಯೇ ಸಾರಸಾಕ್ಷಿ ನೀನರಿಯದ ಈ ಪರಿ ಸಾರಸಾಕ್ಷಿ ನೀನರಿಯದ ಈ ಪರಿ ಏಕಿಂತು ನೀನಿಂತು ವಿಕೋಪ ಪಡುವೆ ಏಕಿಂತು ನೀನಿಂತು ವಿಕೋಪ ಪಡುವೆ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ ವಿದ್ಯೆಯಂತ ಕ್ಷತ್ರಿಯರ ಕರ್ತವ್ಯ ನಾವು ಅಭಿಮಾನಕ್ಕೆ ವರ್ಷರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಆ ವಿಚಾರಕ್ಕಾಗಿ ಮುಂದೆ ನಾವು ದುಃಖಿಸಬೇಕಾಗುತ್ತದೆ. ನಾವು ಅದಕ್ಕಾಗಿ ಸಂಧಿಗೆ ಎಷ್ಟೊಂದು ಪ್ರಯತ್ನಿಸುತ್ತೇವೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸೋರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನೇ ಕೋಲಾಹಲ ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ಪಾಂಡವರಿಗೆ ನಮಸ್ಕರಿಸುವ ವಿಜಯಶಾಲಿಗಳಾಗಿ ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಸಂಧಿಯ ವಿಚಾರಗಳು ನಡೆಯುತ್ತೆ. ನಡೆಯಿತು. ಪಾಂಚಾಲಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನ್ನ ಪ್ರತಿಜ್ಞೆಯಂತೆ ನಾನು ಮಾಡುವೆನು. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಭಕ್ತಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆದೊಡವಣಿಸುತ್ತಿರುವೆ. ಯಾವುದು ಹಾಗ್ರಿಣಿ, ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಏಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಎಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗದೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು?
ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಹಾ ದುರ್ಯೋಧನ, ಆತನು ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸಿದೆ ಕೃಷ್ಣ. ಸಾಧಿಸು. ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಯಾಜ್ಞಸೇನಿ, ನಿರಾಶನಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸಿಯೇ ತೀರಿಸುವೆನು. ನಿಲ್ಲಯ್ಯ, ನನಗಿಷ್ಟೊಂದು ಆಕ್ರೋಶವೇಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನೀನು ನಿಜವಾಗಿಯೂ ಇಡಂಬೆಯ ಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮ. ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಎಂದಿಗೂ ಸಂಧಿ ಆಗಿರಲಾರದು. ದುರ್ಯೋಧನನ ಸಂದೇಶ ಹೇಳು, ಈಗಲೇ ಹೇಳಿಬಿಡು. ಏನು ಆ ಸಂದೇಶ? ನೀನು ನನ್ನ ಬಳಿ ಹೀಗೆ ಕೈಕೊಟ್ಟಿಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ನಿಂತಿದ್ದಂತೆ ಹೇಳಿಬಿಡು ಕೃಷ್ಣ. ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಹೀಗೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಎಷ್ಟೊಂದು ಪರಿಹಾಸ್ಯವೇಕೆ ಕೃಷ್ಣ? ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮ. ಎದ್ದರೂ ಇರಬಹುದು. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಹೀಗೆ ಬಾ. ದುರ್ಯೋಧನನ ಸಂದೇಶ ಇದೋ ಕೃಷ್ಣ. ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಭೀಮ, ನಿನ್ನ ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಬಿಡಯ್ಯ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಪರಮಾತ್ಮ? ಇಲ್ಲ ತಂಗಿ, ಶತ್ರುಗಳ ಎಡಮುರಿಗಳನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಪಾಂಚಾಲಿ, ಎನ್ನ ಅಣ್ಣನ ಆಜ್ಞೆಯಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸು. ಆಗಲಿ. ಈಗ ಕೇಳಿರಿ ಎಲ್ಲರೂ. ಯಾಜ್ಞಸೇನಿ, ಭೀಮಸೇನ, ಧರ್ಮನಂದನ, ಕಿರೀಟಿ, ಈಗ ಕೇಳಿರಿ ಎಲ್ಲರೂ. ನಿಮ್ಮ ಸಂದೇಶ. ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದ್ದು? ಯಾರು? ಆ ದುರ್ಯೋಧನನು ಆಜ್ಞೆ ಮಾಡಿ. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಯಾರು? ಮತ್ತಾರಿಗೆ ಸಾಧ್ಯ ಇಂಥ ಕಾರ್ಯವನ್ನು ಮಾಡಲು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ನಡೆಸಿದನು. ಇಂಥ ಸಾಹಸ ಮತ್ತಾರಿಗೆ ಸಾಧ್ಯ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ದುರ್ಯೋಧನ ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಂಕಾರವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾಜ್ಞಸೇನಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ
ಧನಂಜಯ, ಅಗ್ರಜ ಧನಂಜಯ, ನೀವಾದರೂ ಬಿಡಿಸಿ. ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನೀ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಗಳಲ್ಲ, 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ಅದು ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ನುಡಿದೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಳು ಎಲ್ಲರದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ಯುದ್ಧವನ್ನು ನಾವು ಅಪೇಕ್ಷಿಸಿದವರಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಅಗ್ರಜ ಧನಂಜಯ, ನನ್ನ ಕೈಗಳನ್ನು ಬಿಡಿಸಿ. ಇಲ್ಲವೇ ಪರಮಾತ್ಮ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏನಾಯಿತು ನಿನ್ನ ಪರಾಕ್ರಮ? ಕೃಷ್ಣನಿಗೆ ನನ್ನ ಪರಾಕ್ರಮದ ಮೇಲೆ ಸಂದೇಹವೇ? ಯಾರು ಬಿಚ್ಚುವುದಿಲ್ಲವೇ? ಆಗ ನಾನೇ ಬಿಚ್ಚಿಕೊಳ್ಳುವೆನು. ಹರ ಹರ ಮಹಾದೇವ, ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ನಾನು ವಾಯುದೇವನ ವಂಶದಲ್ಲಿ ಜನಿಸಿದ್ದೇ ನಿಜವಾಗಿದ್ದರೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ಆ ಕುನ್ನಿ ಕೌರವನ 99 ಮಂದಿ ನಾಳಿನ ಯುದ್ಧದಲ್ಲಿ ಆ ಕುನ್ನಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವರ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದುರುಳ ದುರ್ಯೋಧನನ ತೊಳೆಯನ್ನು ಈ ನನ್ನ ಘರಾಗದ ದಂಡದಿಂದ ಅವನ ರಾಜ ಕಿರೀಟವನ್ನು ಈ ನನ್ನ ಹೆಡಗಾಲಿನಿಂದ ಹಾಕು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. सप्ताश्वरतमारूढं प्रचण्डं कश्यपात्मजं श्वेतपद्मरदे प्रणमाम्यहं तं सूर्यं हे भगवान भास्कर,
ಹರಿಯಲಾರದ ಗೋರಸನ್ ದೇಹದಾಬಿಯೋಳ್ ಮುಳುಗಿದೆ. ಹರಿಯಲಾರದ ಗೋರಸನ್ ದೇಹದಾಬಿಯೋಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಹರಿಯಲಾರದ ಘೋರ ಸಂಧ್ಯೆ ದೇಹದಾಬಿಯೋಳ್ ಮುಳುಗಿದೆ. ಹರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ. ಶೋಧನೆಯ ಗೈಯದೆ ಪರಮಾತ್ಮ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂತೆ ದೇಹದಾಬಿಯೋಳ್ ಮುಳುಗಿದೆ. ಹರಿಯಲಾರದ ಘೋರ ಸಂದೇಹ. ಭಾಸ್ಕರ 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 ಭಾಸ್ಕರ. ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನು ನನ್ನ ಜನ್ಮದ ರಹಸ್ಯವನ್ನು ತಿಳಿದಿರಲೇಬೇಕು. ಅಂಧಕಾರದ ಸಂದೇಹದಿಂದ ನನ್ನನ್ನು ಉದ್ಧಾರ ಮಾಡು ದೇವ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಕರ್ಣ, ಓಂ ಸೂರ್ಯ ದೇವಾಯ ನಮಃ. ಕರ್ಣ, ಕರ್ಣ, ಓ ಕರ್ಣ. ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಕುಂತಿ ನನ್ನ ಹೆತ್ತ ಮಾತೆಯೇ, ಆ ಪರಮ ವೈರಿಯಾದ ಅರ್ಜುನನ ತಾಯಿಯೇ. ಅಮ್ಮ ಈಗೋ ನಮಸ್ಕರಿಸುವನು ತಾಯಿ. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ನೀನೇ ನನ್ನ ಹಡೆದ ಮಾತೆ.
ಕಂದ. ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆಯೇ ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆಯೇ ಜನಿಸಿದ ಕ್ಷಣ ಕರುಣೆ ತೊರೆದು ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆ ಸೇತು ಹಾಗೆ ಗೈಯಲು ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆ ಸೇತು ಹಾಗೆ ಗೈಯಲು ಕಂದ ನೆನಿಸಿ ಅಂದು ನಿನಗೆ ಅಮ್ಮ ಕಂದ ನೆನಿಸಿ ಅಂದು ನಿನಗೆ ನಾನು ಗೈದ ಅಪರಾಧವೇ ಅಮ್ಮ ನಾನು ಗೈದ ಅಪರಾಧವೇ ನಾನು ಗೈದ ಅಪರಾಧವೇ ಅಮ್ಮ ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆಯೇ ನದಿಯೊಳಕ್ಕೆ ನೂಕಿದೆ ಅಮ್ಮ ಅಂದು ಮಂದ ಬಾಲ್ಯದಂತೆ ನಾನು ಬಾಲ್ಯದಿಂದಲೇ ಅಲೆದೆನು ಮಂದ ಬಾಲ್ಯದಂತೆ ನಾನು ಬಾಲ್ಯದಿಂದಲೇ ಅಲೆದೆನು ಸೂತನೆಂಬ ನಿಂದನೆಯಳು ಮುಳುಗಿ ಬಾಳನುಂದೇನೋ ಸೂತನೆಂಬ ನಿಂದನೆಯಳು ಮುಳುಗಿ ಬಾಳನುಂದೇನೋ ಹಡೆದ ಜನನಿ ಜನಕರ್ಯಾರು ಎಂದು ಕಂಬನಿಗರೆದೆನು ಹಡೆದ ಜನನಿ ಜನಕರ್ಯಾರು ಎಂದು ಕಂಬನಿಗರೆದೆನು ಎಂದು ಕಂಬನಿಗರೆದೆನು ಅಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೂಕಿದೆ ಅಮ್ಮ
ಎಂಥ ಕೀರ್ತಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬೀಳಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯಾದ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುವುವು. ಹೀಗಿರುವಾಗ ಈ ನನ್ನನ್ನು ಸೂತ, ನೀಚ, ಹೀನ ಕುಲದವರೆಂದು ಉಯ್ಯಾಲಿಸುತ್ತಿದ್ದಾಗ ಅಮ್ಮ, ನೀನು ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ. ಹೇಕಮ್ಮ ಅಮ್ಮ, ಹೇಕಮ್ಮ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಈ ಪಾಪಿಯಾದ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಹಡೆದನು ನಿನ್ನ ಮಂತ್ರದಿ, ಹಡೆದನು ನಿನ್ನ ಲೋಕ ಪ್ರಭಾವಕ್ಕೆ ನರಿಯಲಸದನು. ಲೋಕ ಪ್ರಭಾವಕ್ಕೆ ನರಿಯಲಸದನು. ಕಣ್ಣೀರಿನ
ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಕಂದ. ಈ ನಿನ್ನ ತಾಯಿಯನ್ನು ಕ್ಷಮಿಸು. ಅಮ್ಮ, ಈ ರೀತಿ ನೀವು ಮಾತನಾಡುವುದು ಬಾಲಕನಾನದಿಗೆ ಶ್ರೇಷ್ಠಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನಿಂತಾನೇನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರವಲ್ಲೇ ಸುಕೃತಶಾಲಿಗಳು. ಕಂದ, ಆದದ್ದು ಆಗಿ ಹೋಯಿತು ಮಗನೇ. ಪಾಪಿಯಾದ ನನಗೆ ಅಂತ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಇಲ್ಲಿ ನೋಡು, ನೀನು ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಡೆಸುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಆಗಲ್ಲ ಮಗನೇ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಕಂದ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದರೆ ನಾನು ಕೊಲೆಪಾತಿಗಿಂತ ಕಡಿಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರೇ? ಮಗನೇ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸಿದೆಯರೇ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ಹಿತಬೋಧನೆಯನ್ನು ಮಾಡುತ್ತಾಯಿ. ಕಂದ, ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಆ ಸಹೋದರೆಂಬ ಭಾವನೆ ನನ್ನಲ್ಲಿರಲಿಲ್ವಲ್ಲ. ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ಕಂದ, ಅದು ಪುನಃ ಚಿಗುರುವುದೇ? ಮಮ ಪ್ರಾಣ ಈ ಪಾಂಡವರೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ, ಬಿಡು ನಿನ್ನ ವ್ಯಥೆಯನ್ನು. ವ್ಯಥೆಯನ್ನು ಬಿಡಲಿ, ಚಿಂತಿಸದೆ ಅದೇಗಿರಲಿ ಕಂದ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದೇಗಿರಲಿ ಮಗನೇ. ಹೋಗಲಿ ಹೋಗಲಿ, ನಾಳಿನ ಯುದ್ಧರಣ ರಂಗದಿಂದ ನೀ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತಹ ನೀಚನೆಲ್ಲ ಪೌರುಷವರ ತನಕ ಹೋರಾಡಿ ಆ ಸ್ವಾಮಿಗಾಗಿಯೇ ಮಡಿವೆನು. ಆತನಲ್ಲಿರುವ ವಿಶ್ವಾಸವು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ದೂಡಿಬಿಟ್ಟಿದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗಾರಾಜಕ್ಕೆ ಪಟ್ಟಾಭಿಷೇಕ ಮಾಡಿಸಿದನಲ್ಲವೇ? ಕಂದ, ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದ ಆಗಲಾರದು, ನಾನು ಪರಾರ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧರಣ ರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀನವರನ್ನು ಕೊಲ್ಲಬೇಡಪ್ಪ, ನೀನವರನ್ನು ಕೊಲ್ಲಬೇಡ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಕ್ಷಮಿಸುವೆನು, ಯಾರನ್ನಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿ ಅರ್ಜುನನ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪ ಬೇಕಯ್ಯ, ಕೋಪ ಬೇಕೆ? ಹೌದು ತಾಯಿ,
ಆತನೊಡನೆ ಯುದ್ಧ ಮಾಡುವುದನ್ನು ಆ ಸ್ವಾಮಿನ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮಕ್ಕೆ ಸಾರ್ಥಕವಾಗುವುದು. ಈ ಪ್ರಪಂಚವಲ್ಲ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದರೆ ನಾನೇ ಮೃತಪಟ್ಟರು, ಒಂದು ವೇಳೆ ಅರ್ಜುನನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿಯುವರು. ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು ಮಗನೇ, ನಿನ್ನನ್ನೆಚ್ಚಿಗೆ ತಂದರಿಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವೆಯಾ? ಹೇಳುತ್ತಾಯಿ, ಇದರಿಂದಲಾದರೂ ಎತ್ತ ತಾಯಿ ಋಣವಾದರೂ ತೀರಿಸಬಹುದು. ಖಂಡಿತವಾಗಿ ನಡೆಸಿಕೊಡುವೆಯಾ? ಹೌದು ಅಮ್ಮ. ಈ ಕರ್ಣ ನಿನ್ನ ಮಾತನ್ನು ನಡೆಸಿಕೊಡಲಾರದಂತಹ ಕಡು ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು ಕಂದ, ಜನನಿ ನಿನ್ನ ಮಗನಿವನು ಓಸಿಯಾಡುವನೇನು ಮಾತೆಯ ನುಡಿಗೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಕಂದ, ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ನಿಜವೇ ಮಗನೇ? ಹೌದು ಅಮ್ಮ. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾನೆ ಧರ್ಮಜನಾನೆ ನಿನ್ನಿ ಪಾದ ಕಮಲದಾನೆ ಜನನಿ. ಕಂದ, ಹಾಗಾದರೆ ಹೇಳುವೆನು. ನಾಳಿನ ಯುದ್ಧರಣ ರಂಗದಲ್ಲಿ ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಅಯ್ಯೋ ಸುಯೋಧನ, ಈಗಲೀಗಲೇ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನ ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚವೆಲ್ಲ ದೈವ ಎಲ್ಲವೂ ಸಂಚು ಮಾಡುತ್ತಿದೆ, ಮಾಡಲಿ. ಪೌರುಷವಿರ ತನಕ ಹೋರಾಡಿ ಆ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿತ್ತಂತಾಗಲಿ. ಇನ್ನು ಹೋಗಿ ಬಾ ತಾಯಿ. ಬರಲೇ ಅಮ್ಮ, ಕಂದ, ನಿನ್ನ ಪ್ರಥಮ ದರ್ಶನ ಒಂದಾಯಿತು. ನಿನ್ನ ಪುನಃ ದರ್ಶನ ಸಿಗುವುದೋ ಇಲ್ಲವೋ, ನೋಡೋಕೆ ಭಾಗ ಸಿಗುವುದೋ ಇಲ್ಲವೋ. ಕಂದ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ನಿನ್ನದೊಂದು ಮಾತೆ, ಅದೇನೆಂಬುದನ್ನು ತಿಳಿಸು ಮಗನೇ, ತಿಳಿಸು. ಈ ಯುದ್ಧವು ಮುಗಿಯ ತನಕ, ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ದೈವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಕಂದ, ಮೃತಪಟ್ಟರೆ ಮಗನೇ, ಸತ್ಯಸಂಧಾನದ ಧರ್ಮರಾಯ ಕೈಯಲ್ಲಿ
ನನ್ನ ಉತ್ತರಾಧಿಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಭಾವಿಸುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದ ಮುಡಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಆಗಲಿ, ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಆಗಲಿ. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ಎಂದು ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ಎಂದು ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ಎಂದು ಬಗೆ ಬಗೆ ಕೊಡು ನೊಂದು ಬಗೆ ಬಗೆ ಕೊಲು ನೊಂದು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮಗವನೇ ಯುಗದಿ ಕಾಣಲೋದೆ ಎಂದು ಮಗನೇ ನಿನ್ನ ಮಗವನೇ ಯುಗದಿ ಕಾಣಲೋದೆ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರಗರೆ ಬಗೆ ಬಗೆಯೊಳು ನೊಂದು ಕಣ್ಣೀರಗರೆ ಕಂದ ಮಗನೇ ಹೋಗಿ ಬರುವೆನೋ ಮಗನೇ ಹೋಗಿ ಬರುವೆನೋ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನೋ ಮಗನೇ ಹೋಗಿ ಬರುವೆನೋ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಅಮ್ಮ ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದು ಪ್ರಯೋಜನವಿಲ್ಲ. ಹೀಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವರ ತನಕ ಹೋರಾಡಿ ಆ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಹೇ ಲೀಲಿ ಲೀಲೆ ಹಗಲಿದವಾರಿದ್ದು. ಹರಿತವಾರ್ಯಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರೋ ದೇವಾ ಹರಿಯಲ ಸಾಧ್ಯವೋ ವಿಧಿ ಹರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರೋ ದೇವಾ ಹರಿಯಲ ಸಾಧ್ಯವೋ ಹರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರೋ ದೇವಾ ಹರಿಯಲ ಸಾಧ್ಯವೋ
ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರೇ ಶ್ರೀ ಹರೇ. ಶ್ರೀ ಹರೇ. ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಗಲೇಬೇಕು. ನೀನಾಡಿಸಿದಂತೆ ಹಾಡಲೇಬೇಕು. ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು. ವಿಧಿ ಹರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರೋ ದೇವ ಹರಿಯರ ಸಾಧ್ಯವೋ ಈ ಹರಿ. ಶ್ರೀ ಹರಿ. ಶ್ರೀ ಹರಿ. ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡೋ ಭೂಮಿಗುರುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದೋ ಕಾಣಲಿಲ್ಲ. ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ನೀನು ಏನೇನು ಬರೆದಿರುವೆ. ಯಾರು ಕಂದ? ನೀನೇ? ರಾತ್ರಿ ಎಲ್ಲವೂ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೇನೆ. ಹೇ ದಯಾಮಯ, ಈ ನನ್ನ ಕಂದನಿಗೆ ಯಾವ ಅಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು, ನನಗೆ ಅನುಜ್ಞೆಯನ್ನು ಕೊಡುತ್ತಾಯಿ. ಶುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಹೇ ಬಾವುಗಳಲ್ಲಿ ಶಕ್ತಿ ಇರುವವರೆಗೂ ಹೇ ದುರ್ಯೋಧನನು ಯುದ್ಧದ ಹೊರತಾಗಿ ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದೆಂದೇ ತಿಳಿಯದೆ ಅಮ್ಮ. ತಿಳಿದಿರುವೆನು, ಅದು ನಿನ್ನ ಡಾಂಬಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೆನು. ನೀನು ನಿಜವಾಗಿ ಯುದ್ಧವನ್ನು ನುಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೊಳು ನೀ ದ್ವೇಷವೆನಿಸಬೇಡ. ಪಾಂಡವರೊಳು ನೀ ದ್ವೇಷವೆನಿಸಬೇಡ. ಪಾಂಡವರ ಸೋದರ ಸಮಾನ. ಪಾಂಡವರ ಸೋದರ ಸಮಾನ. ಸಾಹಸದಿಂದಲೇ ಸಾಧಿಸದಿರು ನಿರಾಶ.
ಪಕ್ಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು ಜನನಿ. 100 ಜನ ವೀರಪುತ್ರರನ್ನು ಹೆತ್ತ ವೀರಮಾತೆ ನೀನು. ಒಂದಲ್ಪ ಯುದ್ಧದ ಸಲುವಾಗಿ ಎಷ್ಟೊಂದು ಕಾತುರಳಾಗಿವೆಯಾ? ಕಂದ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ನನ್ನ ಮಾತನ್ನು ಕೇಳು. ತಾಯಿಯ ಮಾತನ್ನು ನಿರಾಕರಿಸಬೇಡ ಕಂದ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ನೀ ಅವರೊಡನೆ ಸಮಾನ ಭಾವದಿಂದ ಬಾಳು. ಪಾಂಡವರು 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 ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಹೋದರೆ ಅಂತಹ ಧರ್ಮಕ್ಕೆ ಸದಾಧಿಕಾರವಿರಲಿ. ಹತ್ಯೆಯ ಅಪಮಾನವನ್ನು ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮ ಅಂತಿರಲಿ ತಾಯಿ, ಒಬ್ಬ ಮಾನವ ಧರ್ಮವೂ ಅಲ್ಲ. ಭಾನುಮತಿಗಾಗಲಿ ನನ್ನಂತಪುರದ ಒಬ್ಬ ಸಾಮಾನ್ಯ ದಾಸಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯಾ ಜನನಿ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡಿಯೇ ತೀರುತ್ತಿದ್ದನು ಜನನಿ. ಆದರೆ ಆ ಪಾಂಡವರು ಮಾಡಿದ್ದೇನು? ಒಬ್ಬ ನಿಸ್ಸಹಾಯಕ ಹೇಡಿಯೂ ಒಪ್ಪದಂತ ತಾಟಸ್ಥ್ಯ ಭಾವ. ಅದಕ್ಕೆ ಅಮ್ಮ ಆ ಪಾಂಡವರಲ್ಲಿ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನಗೆ ಅನುಜ್ಞೆಯನ್ನು ಕೊಡುತ್ತಾರೆ. ನನ್ನ ಶುಭ ಕಾಮನೆಯೂ ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನಿನ್ನಿಲ್ಲಿಂದ ಹೊರಟ ಹೋಗೋ. ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪದ ಬುಟ್ಟಿಯ ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿ ಆ ಶತ್ರು ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ. ಅಮ್ಮ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕಚ್ಚಿ ಹಾಕುವುದು. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿಡಿದು ನಿಲ್ಲುವರು. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು. ದುರ್ಯೋಧನ, 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 ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ದಾನವ. ಹಾಗಾದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಇಲ್ಲಿಂದ ಹೊರಟ ಹೋಗು. ಅಯ್ಯೋ, ನನ್ನ 100 ಜನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿಸಲಹಿದ್ದು ನನ್ನ ದುರ್ಯೋಧನಲ್ಲವೇ? ಇರಲಿ, ಅವನನ್ನು ಕರೆಸಿ ಆಶೀರ್ವದಿಸಿ ಕಳಿಸುವೆನು. ಕಂದ, ಅಮ್ಮ, ದುರ್ಯೋಧನ, ನನ್ನೆದುರು ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರ್ಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಹೌದು, ಕ್ಷತ್ರಿಯ ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ರಣಕಂಕಣವನ್ನು ತೊಟ್ಟ ಈ ಚಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸವಾಕಾಶವೇಕೆ? ಮೊಳಗಲಿ ರಣಕಾಳಗಳು, ದಶ ದಿಕ್ಕುಗಳು ಮಾರ್ಗರಿಯುವಂತೆ ಕಿವುಡ, ದಶ ದಿಕ್ಕುಗಳು ಮಾರ್ಗರಿಯುವಂತೆ ಮೊಳಗಲಿ ರಣಬೇರಿಗಳು. ಹೋರಾಡಲಿ ನಮ್ಮ ಸರ್ಪಲಾಂಛನ. ಎಂದಿನ ಮಂಗಳದ ಮುಂಬೆಳಕೆ, ಎಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ.